ಇದೇ ಗಾಡಿ 12 ವೀಲ್. ಇದು ಗೇರ್ ಬಾಕ್ಸ್ ಆಯಿಲ್. ಇದು ಗೇರ್ ಬಾಕ್ಸ್ ಆಯಿಲ್ ಅಂತೆ. ತರಕಾರಿ ಎಲ್ಲ ತಗೊಂಡು ಹೋಗ್ತಾ ಇದೀವಿ ಇವಾಗ. ಎರಡು ತಗೊಂಬಂದಿದ್ದು. ಇದಕ್ಕೆ ಮೇನ್ ಚೆಫು ನಮ್ಮ ಸೂರಿ, ಈ ಮೊಟ್ಟೆ ಸಾಂಬಾರಿಗೆ. ಅಲ್ಲೆಲ್ಲ ನಾಷ್ಟ ಮಾಡ್ಕೊಂಡು ಡೈರೆಕ್ಟ್ ಇಲ್ಲಿ ಸೈಟ್ ಹತ್ರ ಬಂದಿದ್ದೀವಿ. ನೋಡಿ ಸೈಟ್ ಇದು ಫ್ಲಿಪ್ಕಾರ್ಟ್ ಗೋಡನ್ ಅಂತೆ. ಇದೆಲ್ಲ ಫುಲ್ಲು ಶೂಲ್ಗಿರಿ ಇಂಡಸ್ಟ್ರಿಯಲ್ ಏರಿಯಾ. ನೋಡಿ ಇದೇ ರಾಕೆಟ್ ಎತ್ಕೊಂಡು ಈ ಫೀಲ್ಡ್ ಅಲ್ಲಿ ಯುದ್ಧ ಮಾಡಕ್ ಹೋಗ್ತೀವಿ ಇವಾಗ. ನೋಡಿ ಟೆಂಪ್ರೇಚರ್ ಮೀಟ್ರು ತೋರಿಸ್ತಾ ಇಲ್ಲಂತೆ. ಅದಕ್ಕೆ ನಮ್ಮ ಅಣ್ಣ ಬಿಚ್ಚಿ ಏನೋ ಹಾಕೋಣ ಅಂತ ಹೇಳ್ತಾವ. ಅದು ಏನ್ ಬಿಚ್ತಾನೋ ಗೊತ್ತಿಲ್ಲ, ಒಟ್ನಾಗ ಬಿಚ್ತಾವಂತ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡಿ ಫುಲ್ಲು ಪ್ಯಾನಲೇ ಬಿಚ್ಬಿಟ್ಟ. ನೋಡೋಣ ಸೂರಿ. ನಮ್ಗೆ ಎಣ್ಣೆ ಕೊಡ್ಸೋರು ಯಾರು ಅಣ್ಣ? ಸೂರಿ ಅಣ್ಣ. ಬಟ್ಟೆಗೆ ಬಟ್ಟೆ ಕೊಡ್ಸೋರು ಯಾರು ಅಣ್ಣ? ಸೂರಿ ಅಣ್ಣ. ಗಲಾಟೆ ಆದ್ರೆ ಬರ್ತಿದ್ದ. ನೋಡಿ ನಮ್ಮ ಅಣ್ಣ, ಅಮ್ಮ ನೀನು ಧೂಳಲ್ಲೆಲ್ಲ ಕೂದಲೆಲ್ಲ ಹಾಳು ಮಾಡ್ಕೊಂಡ್ಯಾ ಅಂತ ಆಟೋ ಹಾಕಿಬಿಟ್ಟಾನೆ. ದೋಸ್ತ್ ಬಾ ಸೂರಿ ಕಿಲಾಡಿ ಸೂರಿ ಅವನು. ಟೆಂಪರೇಚರ್ ಮೀಟರ್ನ ಅನ್ಬಾಕ್ಸಿಂಗ್ ಮಾಡ್ತಾನ ನಮ್ಮಣ್ಣ. ಹೊಸ ಟೆಂಪರೇಚರ್ ಮೀಟರ್. ಗ್ರೀಸ್ ಗನ್ನು ಇಲ್ಲ. ಯಾರಲ್ಲ ಇದು? ಅಡಿ ಒಂದು 5 ನಿಮಿಷ. ಇವಾಗ ಆಗ್ತಾವ ನೋಡಿ ಮೀಟರ್ ಪ್ಯಾನಲ್. ಹೋಗ್ರಿ ಅಂತ ಹಂಗೆ ಸರ್. ಅವರೆಲ್ಲ ಲೋಕಲ್ ಇಲ್ಲ ಹೆಂಗೆ? ಇಲ್ಲೇ ಬರೋದಿದು ಟೆಂಪರೇಚರ್ದು. ಇಲ್ಲಿ ಫಿಕ್ಸ್ ಮಾಡಿಬಿಟ್ರೆ ಇಲ್ಲಿಂದ ಕೂಲೆಂಟ್ ಬರುತ್ತೆ. ಕೂಲೆಂಟ್ ಎಷ್ಟು ಹೀಟ್ ಆಗುತ್ತೋ, ಇಂಜಿನ್ ಓವರ್ ಎಷ್ಟು ಹೀಟ್ ಆಗುತ್ತೋ ಇಲ್ಲಿ ಹೀಟ್ ಆಗಿ ಇದ್ರಲ್ಲಿ ತೋರಿಸುತ್ತೆ, ಅಲ್ಲಿ ಮೀಟ್ರಲ್ಲಿ ತೋರಿಸುತ್ತೆ. ಪ್ಲೇಯರ್ ಅಲ್ಲ, ಇಲ್ಲೇ ಇದೆ. ತಿಳ್ಕೊಂಬಿಟ್ಟವನೇ ನಮ್ಮಣ್ಣ. ನಾವು ಗಾಡಿ ಓಡಿಸ್ತೀವಿ, ಆ ಗಾಡಿ ಬಗ್ಗೆ ತಿಳ್ಕೊಳ್ಳೇಬೇಕಲ್ಲ. ನಂಗೇನು ಗೊತ್ತಾಗ್ತಾ ಇಲ್ಲ ಇದ್ರಲ್ಲಿ. ಗಾಡಿ ಬಗ್ಗೆ
ಬೀಡಿಂಗ್ ಇಲ್ಲ ಅಂದ್ರೆ ಹ್ಮ್ ವೈಬ್ರೇಟ್ ಬಂದು ಗರ್ರ ಬರ್ರ ಸೌಂಡ್ ಮಾಡೋದು. ಹ್ಮ್ ಹಾಕ್ಲೇಬೇಕು. ಹ್ಮ್ ಫೈನಲಿ ಆಯ್ತು. ಫೈನಲಿ ಅದನ್ನ ಇದಕ್ಕೆ ಪ್ಯಾನಲ್ಗೆ ಆಡ್ ಮಾಡಿದ್ದಾಯ್ತು. ಇವಾಗ ಪ್ಯಾನಲ್ ಫಿಟ್ ಮಾಡ್ಬೇಕು. ಫೈನಲ್ ಸ್ಟೇಜ್ ಫಿಟ್ ಮಾಡ್ತಾವನೆ. ನೋಡಿ ಫೈನಲಿ ಫಿಟ್ ಮಾಡ್ತಾವನೆ. ಫೀಲ್ಡ್ ಅಲ್ಲಿ ಯುದ್ಧ ಮಾಡಕ್ ನಿಂತ್ಮೇಲೆ ಸೈನಿಕರು ಲೆಕ್ಕ ಹಾಕ್ಬಾರ್ದು. ನೋಡಿ ಇಲ್ಲಿದ್ದಾರೆ, ಅಲ್ಲಿದ್ದಾರೆ, ಇಲ್ಲಿದ್ದಾರೆ, ಅಲ್ಲೊಂದು ಹೊತ್ತೈತೆ, ಅವನ್ನೆಲ್ಲ ಲೆಕ್ಕ ಹಾಕ್ಬಾರ್ದು. ಎಲ್ಲ ರೆಡಿ ಆದ್ರೂ ಯುದ್ಧಕ್ಕೆ ನಮ್ ಸೂರ್ಯ ಇನ್ನ ನಮ್ಗೆ ಇಲ್ಲಿ ದಾಳಿ ಮಾಡ್ತಾವ್ರಿ, ನಿನ್ನ ಗ್ರೀಸ್ ಹೊಡಿತಾನೆ. ನಿಮ್ಗೆ ಗೊತ್ತಾಗಲ್ ಕಂಡ್ರಲ್ಲ. ಅತ್ತೊಳಗೆ ಗುಂಡಿ ಕೊಟ್ರನ ಗಾಡಿ ಒಯ್ಲಾಡುತ್ತಿ. ಫೈನಲಿ ಗಾಡಿ ಸ್ಟಾರ್ಟ್ ಮಾಡ್ತಾ ಇದ್ದಾನೆ. ಇದು ಗಾಡಿ ಎಕ್ಸರ್ಸೈಸ್ ಮಾಡಿಸ್ತಾನೆ, ವಾರ್ಮ್ ಅಪ್. ಅವಾಗ್ಲಿಂದ ಇದೆಲ್ಲ ದೊಡ್ಡ ಗಾಡಿ ಕ್ಲೀನ್ ಮಾಡ್ತಾವ. ಇದೇ ಗಾಡಿ ಬೆಮೆಲ್ ಕಂಪ್ನಿದು. ಅವರಿಂದ ಕೆಲಸ ಮಾಡಿ ಎಷ್ಟು ಐತಿ ನೋಡಿ. ನೋಡಿ ಇಲ್ಲಿ ತೋರಿಸ್ತೀನಿ ಎಷ್ಟು ಆಳ ಐತಿ. ಅಲ್ಲಿಂದ ಎತ್ತವ್ರೆ ಪಿಲ್ಲರ್ಗಳು ಹಾಕಿ. ನೋಡಿ ಅಲ್ಲಿಂದ ಎತ್ತವ್ರೆ.
ಟೈಮ್ 11 ಗಂಟೆ. 11 ಗಂಟೆಗೆ ಡೈಲಿ ಟೀ ಕೊಡ್ತಾರಂತೆ. ಬಾಳೆಹಣ್ಣು ತಿನ್ರಿ, ಸಾಕಾಗಿದ್ದೀರಾ? 2 ಬಾಳೆಹಣ್ಣು, 2 ಬಿಸ್ಕೆಟ್, 2 ಟೀ. ಯಜಮಾನ್ರು ಡೈಲಿ ತಂದು ಕೊಡ್ತಾರಂತೆ. ಎಷ್ಟಾಯ್ತು ಬೇಕಪ್ಪ? ಎಲ್ಲಿಗೆ ಕೊಟ್ಟು? ಹಾ, ಅಷ್ಟನಾ ಅಮೌಂಟು? ಅಕೌಂಟು. ಸೂರಿ ಪಬ್ಜಿ ಆಡ್ತಾನೆ. ಪಬ್ಜಿಗೆ ಅಡಿಕ್ಟ್ ಆಗ್ಬಿಟ್ಟು ಅವನು ಒನ್ ಮ್ಯಾನ್ ಆರ್ಮಿ. 1 ಗಂಟೆ ಎಲ್ಲ ರಾತ್ರಿ ಬಂದಿದ್ದೀನಿ, ನಿದ್ದೆನೆ ಕೊಡ್ತಾ ಇಲ್ಲ, ಹೊಡಿತಾನೆ. ಒನ್ ಮ್ಯಾನ್ ಆರ್ಮಿ ಅವನು. 1 ಗಂಟೆ ಎಲ್ಲ 2 ಗಂಟೆ ಎಲ್ಲ ಸೈನಿಕರು ತರ ಲೆಕ್ಕಾಚಾರ ಮಾಡ್ತೀವಿ ಅಂತ ಓಡಾಡ್ತಾನ ಅವನು. 24 ಗಂಟೆ ಸೈನಿಕರ ತರನೇ ಆಡ್ತಿರ್ತಾನೆ. ಅಲ್ಲಿ ಕೆಲಸ ಮಾಡ್ತಾ ಇದ್ದೋ, ಡೀಸೆಲ್ ಟ್ಯಾಂಕರ್ ಬಂತು ಅಂತ ಕರೆದ್ರು, ಅದಕ್ಕೆ ಬಂದಿದ್ದೀರಿ. ನೋಡಿ, ಎಲ್ಲಾ ಗಾಡಿಗಳು ಡೀಸೆಲ್ ಹಾಕ್ಬೇಕು ನಿಂತಾವೆ. ಇವ್ರದ್ದೆಲ್ಲ ಆದ್ಮೇಲೆ ನಮ್ದು. ಅಲ್ಲಿ ಡೀಸೆಲ್ ಗಾಡಿ ಬಂದು ಎಷ್ಟು ದಿನ ಆಗಿತ್ತು? ಡೀಸೆಲ್ ಗಾಡಿ ಬಂದು 4 ದಿನ 4 ದಿವಸ 4 ದಿನ ಆಗಿತ್ತಂತೆ. ಇವಾಗ ಬಂದೈತೆ. लेकिन ये साला कर क्या रहे हैं आप? ಅಣ್ಣ ನೀವು ವಿಡಿಯೋ ಮಾಡ್ತಾರ, ನಮ್ಮ ಮಮ್ಮಿ ಬೈಲತ್ತಾರ, ಮತ್ ನೋಡ್ರಿ ನಮ್ಮ ಮಮ್ಮಿಗೆ ಹೋಗ್ತಿ ನೋಡ್ರಿ. विजय की सरकार आ गया, लूट सको तो लूट लो। हो गया क्या? हो गया? ಫೈನಲಿ ಟ್ಯಾಂಕ್ ಆದ್ಲು. ಫೈನಲಿ ಚಿನ್ನ ಇವಾಗ ಹೇಳ್ತಾಳೆ, ಇತ್ನಾ ಕಾಮ್ ಕರ್ನಾ, ಪಟ್ಟಾ ಬೋಲ್ ಪಟ್ಟಾ ಬೋಲ್. ज्यादा हो गया, फुल हो गया. ಇವಾಗೆಲ್ಲ ಕೆಲಸ ಮುಗೀತು. 6 ಗಂಟೆಗೆ ಮುಗೀತು. ಅಲ್ಲೇನ ಮಾತಾಡ್ತಾ ಇದ್ದೋ, ಅದಕ್ಕೆ ಇಷ್ಟೊತ್ತಾಯ್ತು ಬರೋಕ್ಕೆ. ಮನೆಗೆ ಗೊತ್ತಾ ಇದೀವಿ ಇವಾಗ 6:30. ಮನೆಗೆ ಎಲ್ಲ ರೆಡಿ ಆದೋ, ಫ್ರೆಶ್ ಆದ ಇಬ್ರು ಕೆಲಸದಿಂದ ಬಂದು. ರೂಮಲ್ಲಿ ಮೊಟ್ಟೆ ಸಾಂಬಾರು ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ, ನಾನು ನಮ್ಮಣ್ಣ ನಮ್ಮ ಮಸೂರಿ ಸೇರಿ. ಅದಕ್ಕೆ ಸೂಳ್ಗಿರಿ ಸಿಟಿಗೆ ಹೋಗ್ಬಿಟ್ಟು ಮೊಟ್ಟೆ ಐಟಮ್ ಎಲ್ಲ ತಗೊಂಬರೋಣ ಅಂತ ಹೋಗ್ತಾ ಇದೀವಿ ಫ್ರೆಂಡ್ಸ್. ಬನ್ನಿ ಸೂಳ್ಗಿರಿಲಿ ಸಿಗೋಣ. ತರಕಾರಿ ಎಲ್ಲ ತಗೊಂಡು ಹೋಗ್ತಾ ಇದೀವಿ ಇವಾಗ.
ಹೋಗ್ತಾ ಇದೀವಿ ಎಲ್ಲ ಸಿರಿಗಿರಿಲೆಲ್ಲ ತಗೊಂಡು ರೂಮ್ ಕಡೆ ಹೋಗ್ತಾ ಇದೀವಿ. ರೂಮ್ಗೆ ಹೋಗ್ಬಿಟ್ಟು ಸಿಗ್ತೀವಿ. ಫೈನಲಿ ಸೂರ್ಯ ಮೊಟ್ಟೆ ಸಾಂಬಾರು ಮಾಡೋನೆ. ನಾವು ಬರ್ತಾಂಗೆ ಫಿಶ್ ತಗೊಂಬಂದಿದ್ದು. ಇವನೇ ಚೆಫ್ ಸೂರಿ. ಸಖತ್ತಾಗಿ ಮಾಡವನೆ. ಮಾಡು ಬಾ.